ನಮಸ್ತೆ ಕರ್ನಾಟಕ. ಸಮಸ್ತ ನಾಡಿನ ಜನತೆಗೆ ನಮ್ಮ ಬನ್ನೇರುಘಟ್ಟ ಗ್ರಾಮದ ಶ್ರೀ ಚಂಪಕಧಾಮ ಸ್ವಾಮಿಯ ಜಾತ್ರೆಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಬನ್ನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ನಡೆದ ಬ್ರಹ್ಮ ರಥೋತ್ಸವ. ನಮ್ಮ ಬನ್ನೇರುಘಟ್ಟದ ಅತಿ ದೊಡ್ಡ ಸಂಭ್ರಮ ಎಂದರೆ ಈ ಜಾತ್ರಾ ಉತ್ಸವ. ಕೇವಲ ಬನ್ನೇರುಘಟ್ಟ ಗ್ರಾಮಸ್ಥರಲ್ಲದೆ ಸುತ್ತಮುತ್ತಲಿನ ದೂರದೂರಿನಿಂದಲೂ ಸಾವಿರಾರು ಜನರು ಸಾಗರದಂತೆ ಹರಿದು ಬರುತ್ತಾರೆ. ಭಗವಂತನಾದ ಶ್ರೀ ವಿಷ್ಣುವು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚಂಪಕಧಾಮ ಸ್ವಾಮಿ, ಆಗಿನ ಸಂಪಂಗಿರಾಮ ಎಂದು ಕರೆಯಲ್ಪಡುವ ನಮ್ಮೂರಿನ ಒಡೆಯ ರಥೋತ್ಸವದ ಸಂದರ್ಭದಲ್ಲಿ ವಿರಾಜಮಾನವಾಗಿ ನಿಂತು ತನ್ನ ಭಕ್ತರನ್ನು ನೋಡಲು ದೇವಾಲಯದಿಂದ ಆಚೆ ಬರುತ್ತಾರೆ. ಹಾಗೂ ಅನೇಕ ಭಕ್ತರ ಮನೆದೇವರೆಂದು ಪೂಜಿಸಲ್ಪಡುವ ಶ್ರೀ ಚಂಪಕಧಾಮ ಸ್ವಾಮಿಯು ತನ್ನ ಕಲ್ಯಾಣದ ಉತ್ಸವವನ್ನು ಸಮಸ್ತ ಭಕ್ತರ ಒಳತಿಗಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ನಡೆಯುವ ಭಗವಂತನ ಉತ್ಸವ. ಈ ಜಾತ್ರೆಯ ವಿಶೇಷತೆ ಏನೆಂದರೆ, ಮಂಗಳಮುಖಿಯರು ಈ ಜಾತ್ರೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ಭಗವಂತನಾದ ಶ್ರೀ ಚಂಪಕಧಾಮ ಸ್ವಾಮಿಗೆ ಹರಕೆ ಮಾಡಿಕೊಂಡು ತಮಟೆ ಸದ್ದು, ಮಲ್ಲಿಗೆ ಹೂವಿನ ಅಲಂಕಾರ, ಕೈತುಂಬ ಬಳೆ, ಕಾಲುಗೆಜ್ಜೆ ಧರಿಸಿ ನೃತ್ಯ ಮಾಡುತ್ತಾ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸುತ್ತಾರೆ. ತದನಂತರ ರಥೋತ್ಸವ ನಡೆಯುತ್ತದೆ. ಇದು ನಮ್ಮ ಬನ್ನೇರುಘಟ್ಟ ಗ್ರಾಮದ ಜಾತ್ರೆಯ ವಿಶೇಷತೆ. ಭಕ್ತಿ ಮತ್ತು ಸಂಪ್ರದಾಯದ ಸಂಕೇತವೇ ನಮ್ಮ ಬನ್ನೇರುಘಟ್ಟ. ಹೊಯ್ಸಳರ ಕಾಲದಿಂದಲೂ ಆಚರಣೆಯಲ್ಲಿರುವ ಈ ಜಾತ್ರಾ ಉತ್ಸವ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಪುಣ್ಯಕ್ಷೇತ್ರ ಶ್ರೀ ಚಂಪಕಧಾಮ ಸ್ವಾಮಿ ದೇವಾಲಯ.